ನಮಸ್ಕಾರ ಸ್ನೇಹಿತರೆ, ಗುರುಕುಲ್ ಫನ್ ಲರ್ನಿಂಗ್ ಚಟುವಟಿಕೆ ಆಧಾರಿತ ಪಾಠ 55 ನಿಮಗೆಲ್ಲರಿಗೂ ಆದರದ ಸ್ವಾಗತ. Welcome to Gurukul Fun Learning. Today we are in class 55 of activity based learning. ಬಂಧುಗಳೇ, ನಾವು ಈ ತುಳಸಿಯಲ್ಲಿ ಎಷ್ಟು ವಿಧ ಇದೆ, ಅದನ್ನು ಏನು ಪ್ರಯೋಜನ ಅಂತ ಹೇಳೋದನ್ನು ಹಿಂದಿನ ಕ್ಲಾಸಿನಲ್ಲಿ ಕಲ್ತ್ವಿ. ಇವತ್ತು ಮತ್ತೊಂದಷ್ಟು ಪ್ರಯೋಜನಗಳನ್ನು ತಿಳಿಯೋಣ ಬನ್ನಿ. In the previous classes we learned some uses of tulsi leaves. Today we will learn few more uses. ತುಳಸಿ ಎಲೆಯು ಜ್ವರ, ಹಂದಿ ಜ್ವರ, ಡೆಂಗ್ಯೂ, ಶೀತ, ಕೆಮ್ಮು, ಪ್ಲೇಗ್ ಮತ್ತು ಮಲೇರಿಯಾದಂತಹ ರೋಗಗಳಿಗೆ ರೋಗ ನಿವಾರಕವಾಗಿ ಕಾರ್ಯನಿರ್ವಹಿಸ್ತದೆ. ಯಾವುದೆಲ್ಲ? ಜ್ವರ, ಹಂದಿ ಜ್ವರ, ಡೆಂಗ್ಯೂ, ಶೀತ, ಕೆಮ್ಮು, ಪ್ಲೇಗ್ ಮತ್ತು ಮಲೇರಿಯಾ ಇವುಗಳಿಗೆ ರೋಗ ನಿವಾರಕವಾಗಿ ಕೆಲಸ ಮಾಡುತ್ತೆ. ತುಳಸಿ ಎಲೆಯಲ್ಲಿ ಉರಿಯೂತ ನಿವಾರಕ ಅಂಶಗಳಿದೆ. ತುಳಸಿ ರಸ ಮತ್ತು ಜೇನುತುಪ್ಪ ಬೆರೆಸಿ ಸೇವಿಸೋದ್ರಿಂದ ಶೀತ, ಗಂಟಲು ನೋವು ಇವು ಗುಣ ಆಗುತ್ತೆ. ಬಾಯಿಯಿಂದ ಬರುವಂತಹ ಕೆಟ್ಟ ವಾಸನೆ, ಹಲ್ಲು ನೋವು, ಒಸಡುಗಳಲ್ಲಿ ರಕ್ತಸ್ರಾವ ಆಗುವಂಥದ್ದು, ಆ ಸಮಸ್ಯೆಯನ್ನು ಇದು ಕಡಿಮೆ ಮಾಡುತ್ತೆ. ಅಂದರೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅತಿಸಾರ, ಮಲಬದ್ಧತೆ ಸಮಸ್ಯೆಯಿಂದ ಕೂಡ ಮುಕ್ತಿ ಸಿಗುತ್ತೆ. ಈ ಎಲೆಗಳಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳಿದೆ ಅಂತ ಹೇಳೋದು ಇತ್ತೀಚೆಗೆ ಸಾಬೀತಾಗಿದೆ. ಬಂಧುಗಳೇ, ನೋಡಿದ್ರಲ್ಲ, ನಾವು ಇಲ್ಲಿಯ ತನಕ ಔಷಧ ಮತ್ತು ಆಹಾರವಾಗಿ ಸೇವಿಸುವಂತಹ ಒಂದು ಸಸ್ಯಗಳ ಗುಂಪು, ಹಾಗೆ ಖಾಲಿ ಔಷಧವಾಗಿಯೇ ಸೇವಿಸುವಂತಹ ಸಸ್ಯಗಳ ಗುಂಪು, ಹಾಗೆ ಇವುಗಳನ್ನು ಕೂಡ ಅಲಂಕಾರಿಕವಾಗಿ ಮನೆಯಲ್ಲಿ ಬೆಳೆಸುವಂಥದ್ದು, ಇದನ್ನೆಲ್ಲ ಗಮನಿಸಿದ್ವಿ. ಇದು ನಮ್ಮ ಮಕ್ಕಳಿಗೂ ತಿಳಿಯೋದು ಅತ್ಯವಶ್ಯಕ. ಅವರಿಗೆ ಈ ಗಿಡಗಳ ಮೇಲೆ ಹೆಚ್ಚಿನ ಪ್ರೀತಿ, ಆಹಾರದ ಮೇಲೆ ಹೆಚ್ಚಿನ ಒಂದು ಆಸೆ ಹುಟ್ಟುವಂತಾಗಲಿ ಅಂತ ಹೇಳ್ತಾ, ಈ ಒಂದು ಏನು ನಾವು ಗಿಡಗಳ ಬಗ್ಗೆ ಇವತ್ತು ನಾವು ತಿಳಿಸಿದ್ವೋ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಲಿಸಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. Tulsi leaves is used to cure flu, swine flu, dengue, cold, cough, plague and malaria. It also has the properties to reduce skin irritation and swelling. Tulsi juice, when mixed with honey, helps to reduce cold and gives relief from throat pain. Bad breath, toothache and bleeding gums can also be cured with tulsi. Diarrhea, constipation can also be under control with tulsi leaves usage. Tulsi leaves also have anti-cancerous properties. Tulsi leaves can be easily grown in our homes in pots or on the ground. In this series on plants, we learnt about plants that are used daily in our kitchens in everyday life and also medicinal plants. These plants can be grown easily in our homes. Let us introduce the younger generation to these plants and help increase their love and interest towards plants and also to use them in their food. With this, we are concluding our series on plants. We thank you for learning with us in this series and supporting us. Thank you. We will see you in the next class.